ಹಿಜಾಬ್ ವಿಷಯ ಜೋರು ಚರ್ಚೆ ಆಗ್ತಾ ಇದೆ. ಐ ಹ್ಯಾಡ್ ಅ ಲಿಟಲ್ ಡಿಫ್ರೆಂಟ್ ಒಪಿನಿಯನನ್ನು ಹೇಳಿದೆ ಅಷ್ಟೇ. ಓಟಿನ ಲೆಕ್ಕಾಚಾರಕ್ಕೆ ಬಿದ್ದವ್ರಿಗೆ ಇದು ಅರ್ಥ ಆಗೋದಿಲ್ಲ. ಪರ ವಿರುದ್ಧ ಎರಡೂ ಕೂಡ. ಈಗ ನೀವು ಹಿಜಾಬ್ಗೆ ಅವಕಾಶ ಕೊಟ್ಟರೆ ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅನ್ನೋರಿಗೆ ಏನು ಹೇಳಬೇಕು? ಅವ್ರು ಹೇಳ್ತಾ ಇದ್ದಾರೆ ರೀ, ಹಿಜಾಬ್ ಹಾಕ್ಕೊಳ್ಳದೆ ಇದ್ರೆ ನಮ್ಮ ಧಾರ್ಮಿಕ ಪ್ರಕ್ರಿಯೆ ಪೂರ್ಣ ಆಗೋದಿಲ್ಲ ಅಂತ. ಕೇಸರಿ ಶಾಲ್ಗೆ ಅದು ಸಂಬಂಧಪಡುತ್ತಾ? ವಿಚಿತ್ರ ಅಂದರೆ ಜನಿವಾರ, ಶಿವದಾರ, ರುದ್ರಾಕ್ಷಿಯನ್ನು ಹಿಜಾಬಿಗೆ ತಂದು ಇಟ್ಬಿಟ್ರು. ಎಲ್ಲವೂ ಒಂದೇ ಅಳತೆಗೆ ತಂದು ಇಟ್ಬಿಟ್ರು. ಹಿಜಾಬಿನ ಉದ್ದೇಶ ಏನು? ಸಂಜೆ ಹೇಳಿದರು ಘನತೆ ಅದು ಹಿಜಾಬ್ ಧರಿಸುವುದು ಘನತೆ. ಮೊಹಮ್ಮದ್ ಪೈಗಂಬರರ 52ನೇ ತಲೆಮಾರು ಜೋರ್ಡನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ಜೋರ್ಡನ್ನಿನ ರಾಜರು ಅವರ ಕುಟುಂಬದಲ್ಲಿರುವ ಹೆಣ್ಣು ಮಕ್ಕಳನ್ನು ಒಂದು ಸಲ ಹಿಜಾಬ್ನಲ್ಲಿ ತೋರಿಸ್ರಪ್ಪ. ಘನತೆ ಇಲ್ಲದೆ ಜೀವನ ಮಾಡ್ತಿದ್ದಾರೆ ಅವರು. ಅಂದರೆ ಹಿಜಾಬ್ ಘನತೆ ಅಂತ ಹೇಳುವ ಮೂಲಕ ಹಿಜಾಬ್ ಧರಿಸದೇ ಇರುವವರು ನೀವು ಘನತೆ ಇಲ್ಲದೆ ಜೀವನ ಮಾಡ್ತಿದ್ದೀರಿ ಅಂತ ಹೇಳ್ದಂಗೆ ಅದನ್ನು ನಿರ್ಧಾರ ಯಾರು ಮಾಡ್ತಾರೆ? ಡಿಬೇಟ್ ಎಲ್ಲಿಗೆ ಬಂದುಬಿಡುತ್ತೆ ಅಂದರೆ ಬುರ್ಖಾ ಅಂದ ತಕ್ಷಣ ಬಿಕಿನಿಗೆ ಬಂದುಬಿಡೋದು. ಬಿಕಿನಿ ಹಾಕ್ಕೊಂಡು ಓಡಾಡ್ಬಿಡಿ ಅಂತ. ಅರೆ, ಬುರ್ಖಾ ಮತ್ತು ಬಿಕಿನಿಯ ಮಧ್ಯದಲ್ಲಿ ಇನ್ನೂ ಅನೇಕ ಉಡುಗೆ ತೊಡುಗೆಗಳು ಬರ್ತವೆ ಸ್ವಾಮಿ. ಅನೇಕ ಉಡುಗೆ ತೊಡುಗೆಗಳು ಬರ್ತವೆ ರೀ. ಆ ಉಡುಗೆ ತೊಡುಗೆಗಳನ್ನು ಧರಿಸುವವರು ಘನತೆಯಿಂದ ಬದುಕ್ತಾ ಇಲ್ವಾ? ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ನಾವು. ಹೆಣ್ಣು ಮಕ್ಕಳು ರೀಲ್ಸಿ ಕೆಳಗಡೆ ಕಮೆಂಟ್ಗಳಂದೇ ಚಂದಾಗಿ ಬಟ್ಟೆ ಹಾಕೊಳ್ಳೋಕೆ ಬರೋದಿಲ್ಲ. ಇದು ಮುಸ್ಲಿಮರಿಗೆ ಅಷ್ಟೇ ಸಂಬಂಧಿಸಿದ್ದಲ್ಲ, ಹಿಂದೂಗಳು ಮಾಡ್ತಾರೆ ಅದನ್ನು. ಸರಿಯಾಗಿ ಬಟ್ಟೆ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಸರಿಯಾಗಿ ಬಟ್ಟೆ. ನೀವು ಅವರ ಬಟ್ಟೆಯ ಮೇಲೆ ಅವರ ಕ್ಯಾರೆಕ್ಟರ್ನ ಅಳಿಯೋದಕ್ಕೆ ಕೊಟ್ಟಿದ್ದೀರಿ. ಇದು ಸಮಾಜದಲ್ಲಿರುವ ಸಮಸ್ಯೆ. ನನಗೆ ಈ ಹಿಜಾಬ್ನ ವಿಷಯದಲ್ಲಿ ಎರಡೂ ಕಡೆ ಅವರು ನಡ್ಕೊಂಡಿದ್ದು ಏನೂ ಆಶ್ಚರ್ಯ ತರಲಿಲ್ಲ. ನನಗೆ ಆಶ್ಚರ್ಯ ತಂದದ್ದು ತಮ್ಮನ್ನು ತಾವು ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ತಾರಲ್ಲ ಅವರು ಈ ಓಟ್ ಜೀವಿಗಳು ಏನೇ ಮಾಡ್ಕೊಳ್ಳಿರಿ, ಬುದ್ಧಿಜೀವಿಗಳಿಗೇನಾಗಿತ್ತು? ಏನು ಬರಬಾರ್ದು ರೋಗ ಬಂದಿತ್ತು. ಎಲ್ಲದರಲ್ಲೂ ಅವರಿಗೆ ಪುರುಷ ಪ್ರಧಾನದ ದೌರ್ಜನ್ಯ ಕಾಣಿಸುತ್ತೆ. ಪ್ರಧಾನ ಸಮಾಜದ ದೌರ್ಜನ್ಯ, ಮೇಲ್ವರ್ಗದವರು ಕೆಳವರ್ಗದ ಎಲ್ಲದರಲ್ಲೂ ಕಾಣಿಸುತ್ತೆ. ಇದರ ಪರವಾಗಿ ನಿಂತ್ಕೊಂಡ್ರು ಅವರು. ಬಹಳ ಆಶ್ಚರ್ಯ ಆಗೋದು ಅದು. ಅದರ ಜೊತೆಗೆ ಸಂಜೆ ಅಬ್ದುಲ್ ರಜಾಕ್ ಅವ್ರಿಗೂ ಅಭಿನಂದನೆಗಳನ್ನು ಹೇಳಿದೆ, SDPIಗೂ ಅಭಿನಂದನೆಗಳನ್ನು ಹೇಳಿದೆ. ನಾನು ರಾಜ್ಯ ಸರ್ಕಾರವನ್ನು ಮಣಿಸುವುದು ಹೇಗೆ ಅನ್ನುವುದನ್ನು ಕಂಡುಕೊಂಡ್ರು ಅಂತ. ಒಂದು ಎಲೆಕ್ಷನ್ನಲ್ಲಿ 30% ಓಟ್ ಆಚೆ ಈಚೆ ಮಾಡಿಬಿಟ್ರೆ ಇವರು ನಾವು ಇದ್ದಲ್ಲಿ ಹುಡ್ಕೊಂಡು ಬರ್ತಾರಪ್ಪ. ತೋರಿಸ್ಬಿಟ್ರು ನೋಡಿ. ಈಗ 30% ಓಟ್ ಆಚೆ ಈಚೆ ಮಾಡಿಬಿಟ್ರೆ ಇದ್ದಲ್ಲಿ ಹುಡ್ಕೊಂಬರ್ತಾರೆ. ಇದರ ಪರಿಣಾಮ ಏನಾಗಬಹುದು? ಓಲೈಕೆ ಯಾವ ಹಂತಕ್ಕೆ ಹೋಗಬಹುದು? ಯೋಚನೆ ಮಾಡಿ ನೋಡಿ. ಯಾವ ಹಂತಕ್ಕೆ ಓಲೈಕೆ ಹೋಗಬಹುದು? ಈ ಆದೇಶದಲ್ಲಿ ಅಳೆದು ತೂಗಿ ಬರೆದಿದ್ದಾರೆ. ಇದನ್ನು ಇಲ್ಲ ಅಂತ ಹೇಳ್ತಿಲ್ಲ ನಾನು. ಒಂದು ಸೆಂಟೆನ್ಸ್ ಇದೆ, ಎಕ್ಸಾಕ್ಟ್ ಸೆಂಟೆನ್ಸೇ ಹೇಳ್ತೀನಿ. ಒಂದು ಸೆಂಟೆನ್ಸ್ ಬರುತ್ತಿದರಲ್ಲಿ, ಸೀಮಿತ ಸಾಂಪ್ರದಾಯಿಕ ಸಂಕೇತ ಧರಿಸುವ ವಿದ್ಯಾರ್ಥಿಗಳ ಪ್ರವೇಶ ನಿರ್ಬಂಧಿಸುವಂತಿಲ್ಲ. ಯಾವುದು ಸೀಮಿತ ಅಲ್ಲ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಿ? ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸುವಂತೆ ತೆಗೆಯುವಂತೆ ವಿದ್ಯಾರ್ಥಿಗಳನ್ನು ಒತ್ತಾಯಿಸುವಂತಿಲ್ಲ. ಸಾಂಪ್ರದಾಯಿಕ ಸಂಕೇತಗಳು ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿಗಳ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು. ಅದರ ಅರ್ಥ ಏನು? ನಿಮ್ಮ ಐಡೆಂಟಿಟಿ ಗೊತ್ತಾಗೋ ಹಂಗಿರಬೇಕು. ಪರಪುರುಷನಿಗೆ ನನ್ನ ಐಡೆಂಟಿಟಿ ಗೊತ್ತಾಗಬಾರದು, ಅದು ನನಗಿರುವ ಧಾರ್ಮಿಕ ಕಟ್ಟಳೆ ಅಂತ ನಾಳೆ ಒಂದು ಹುಡುಗಿ ವಾದ ಮಾಡಿದ್ರೆ ಉತ್ತರ ಏನಿದೆ? ಅದಕ್ಕೆ ಏನಿದೆ ಉತ್ತರ? ನನ್ನ ಐಡೆಂಟಿಟಿ ಪರಪುರುಷನಿಗೆ ಗೊತ್ತಾಗಬಾರದು ಅನ್ನುವುದು ನನ್ನ ಧಾರ್ಮಿಕ ಕಟ್ಟಳೆ. ಪಾಠ ಮಾಡ್ತಾ ನಾನು ಗರ್ಲ್ಸ್ ಕಾಲೇಜಲ್ಲೇ ಕೂತ್ಕೊಂಡಿರ್ಬೋದಪ್ಪ. ಪಾಠ ಮಾಡ್ತಾ ಇರುವ ಮೇಷ್ಟ್ರು ಪರಪುರುಷ. ನನ್ನ ಗುರುತು ಅವರಿಗೆ ಪತ್ತೆ ಆಗಬಾರ್ದು, ನನ್ನ ಗುರುತು ಅವ್ರಿಗೆ ಆಗಬಾರ್ದು, ನನ್ನ ಮುಖ ಅವ್ರು ನೋಡಬಾರ್ದು. ಅದಕ್ಕೆ ಸಾಕ್ಷಿ ಅನ್ನುವಂತೆ ನನ್ನ ಧರ್ಮಗ್ರಂಥದಲ್ಲಿ ಇಷ್ಟು ಉಲ್ಲೇಖಗಳಿದಾವೆ ನೋಡಿ ಅಂತ ತಗೊಂಡು ಬಂದರೆ ಏನು ಮಾಡ್ತೀರಿ ಅವಾಗ? ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಯೋಚನೆ ಮಾಡಿದರೆ ಆಶ್ಚರ್ಯ ಆಗುತ್ತೆ. ಕಾಂಗ್ರೆಸ್ನವರು BJPಯವರು ಇಬ್ಬರು ಮಾತಾಡಿದ್ದಾರೆ.
BK ಹರಿಪ್ರಸಾದ್, CT ರವಿ, ಪ್ರಿಯಾಂಕ್ ಖರ್ಗೆ, ಚಲವಾದಿ ನಾರಾಯಣಸ್ವಾಮಿ, ಮಧು ಬಂಗಾರಪ್ಪ, ಸುನಿಲ್ ಕುಮಾರ್. ಕೇಳಿಸ್ಕೊಳ್ಳಿ. ಈಗ ಸರ್ಕಾರದವರು ಕೇವಲ ಹಿಜಾಬ್ ಮಾತ್ರ ಅವಕಾಶ ಅಲ್ಲ, ಜನಿವಾರ, ರುದ್ರಾಕ್ಷ, ಕುಂಕುಮ, ಉಡ್ದಾರ, ಶಿವದಾರ ಎಲ್ಲವನ್ನು ಹಾಕೊಂಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಅದ್ರ ಸಮಾನತೆ ಇರಬೇಕು ಅನ್ನೋ ವಿಚಾರದಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಧಾರ್ಮಿಕ ಸಂಕೇತಕ್ಕೆ ಎಲ್ಲೂ ಸಹ ಯಾರೂ ಅಭ್ಯಂತರ ಆಕ್ಷೇಪ ಇಲ್ಲ. ಆದರೆ ಇವರು ಮಾಡ್ತಕ್ಕಂಥದ್ದೆಲ್ಲ ಧಾರ್ಮಿಕ ವಿಚಾರವನ್ನು ಮುಂದಿಟ್ಕೊಂಡು ಧರ್ಮಾಂಧತೆಯನ್ನು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ISI ಅಲ್ಲ, ಇದು ಭಾರತ ದೇಶ, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರಿಗೂ ಸಹ ಅವಕಾಶ ಇದೆ. ನಾನು ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿ ಹಿಜಾಬಿನ ವಿರೋಧಿ ಅಲ್ಲ. ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕೋ ಬೇಡವೋ, ಬಹುಶಃ ಅಕ್ಷರ ಮತ್ತು ಜ್ಞಾನವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಶಿಕ್ಷಣ ಸಚಿವರಿಗೆ ಅದರ ಉದ್ದೇಶದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ಅದರ ಇತಿಹಾಸದ ಬಗ್ಗೆ ಅರಿವು ಇಲ್ಲ. ಕೇವಲ ಮತೀಯ ಓಲೈಕೆಯ ರಾಜನೀತಿಯ ಭಾಗವಾಗಿ ಶಾಲೆಗಳಲ್ಲಿ ಮತೀಯ ಭಾವನೆಗಳಿಗೆ ಜಾತ್ಯತೀತತೆಯ ಹೆಸರಿನಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಸಮಾನರು, ಅವರು ಬೇರೆ ಬೇರೆ ಮತ ಸಂಪ್ರದಾಯಗಳಿಗೆ ಸೇರಿದ್ರೂ ಕೂಡ ಎಲ್ಲ ಮಕ್ಕಳು ಸಮಾನವಾಗಿ ಗುರುತಿಸ್ಕೊಳ್ಬೇಕು ಅನ್ನುವ ಉದ್ದೇಶದಿಂದಲೇ ನಮ್ಮಲ್ಲಿ ಯೂನಿಫಾರ್ಮ್ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈಗ ಸರ್ಕಾರ ಮತೀಯ ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿದೆ. ಅದರ ಪರಿಣಾಮ ಶಾಲೆಗಳಲ್ಲಿ ಹಿಜಾಬಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ಸಂಪ್ರದಾಯ ಅವ್ರ ಮನೇಲಿ ಇಟ್ಕೊಳ್ಳಿ, ಎಲ್ಲೆಲ್ಲ ಅನುಮತಿ ಇದೆ ಅಲ್ಲಲ್ಲಿ ಕೊಡಲಿ. ನಾನು ಮನವಿ ಮಾಡ್ಕೊತಾ ಇದ್ದೀನಿ, BJP ಅವರು ಇರ್ಬೋದು, ಬೇರೆಯವರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕೊಂತಾರ? ಆ ಶಾಲ್ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಆಯ್ತಪ್ಪ, ನಿಮ್ಮ ಮಕ್ಳಿಗೆ ಯಾಕೆ ಆಗ್ತಾ ಇಲ್ಲ ಅದನ್ನು ಹೇಳಿ. ಆ BJP ಅವರು ಕೆಲಸ ಇಲ್ಲ ಸ್ವಾಮಿ. ಅವ್ರು ಯಾವ ಮಕ್ಳಿಗೆ ಹನುಮಾನ್ ಚಾಲೀಸ ಬರುತ್ತೆ? ಕೇಸರಿಯಿಂದ ಆಗುವಂತ ಸಮಸ್ಯೆ ಏನಿದೆ, ಹಾಗಿದ್ರೆ ಅದನ್ನು ನಿಲ್ಲಿಸ್ಬಿಡಿ, ಎಲ್ಲ ನಿಂತೋಗುತ್ತೆ. ನೀವೇ ಈ ಬೆಂಕಿ ಹಚ್ಚಲಿಕ್ಕೆ ಕಾಂಗ್ರೆಸ್ ಕಾರಣ. ಅದರಿಂದ ಅವರು ಹಾಕೋದಾದ್ರೆ ನಮ್ಮ ಹಿಂದೂ ಸ್ಟೂಡೆಂಟ್ಗಳು ಕೇಸರಿ ಹಾಕೊಂಬರ್ತಾರೆ. ನೀವ್ ಹೆಂಗ್ ತಡಿಯಕ್ಕಾಗುತ್ತೆ? ನೀವು ಮಾತ್ರ ಹಾಕಬೇಕು, ಇನ್ನೊಬ್ಬರು ಮಾತ್ರ ಹಾಕಬಾರ್ದು ಅನ್ನೋಕೆ ನಿಮಗೇನು ಅಧಿಕಾರ ಇದೆ? ನೀವು ಯಾರೇ ಏನೇ ಹಾಕಿದ್ರು ಇನ್ನು ಮುಂದೆ ನೀವು ತಡಿಯಕ್ಕಾಗೋದಿಲ್ಲ. ನಿಮ್ಮನ್ನು ವಿರೋಧಿಸ್ಲಿಕ್ಕೆ, ನಿಮ್ಮ ನೀತಿಯನ್ನು ವಿರೋಧಿಸ್ಲಿಕ್ಕೆ ಯಾರು ಬೇಕಾದ್ರೂ ಇನ್ನು ಕೇಸರಿನೂ ಹಾಕಬರ್ಬೋದು. ಇದರಿಂದ ನೀವೇ ರಾಜ್ಯಕ್ಕೆ ಬೆಂಕಿ ಹಚ್ತಾ ಇರೋರು. ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ ನಿಮಗೆ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ, ನಾನು ಇಷ್ಟೇ ಹೇಳೋದು, ಈ ಆರ್ಡರ್ನ ಏನಿದೆ ಅದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ ಅದನ್ನು ಕೇಳಿಸಿ, ಅದು ವಿಡ್ರಾ ಮಾಡ್ತಕ್ಕಂಥದ್ದು ವಿಡ್ರಾ ಮಾಡ್ತಾರೆ, ಅದೆಲ್ಲ ಕಾನೂನು ಇಲಾಖೆ ನೋಡ್ಕೊಳ್ತದೆ. ಡೋಂಟ್ ವರಿ. ಆಡಳಿತದ ಜನಪ್ರಿಯತೆ ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಆಂತರಿಕ ಬೇಗುದಿಯಿಂದ ಮುಸಲ್ಮಾನರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರುವಂತಹ ಪ್ರಸಂಗ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ನೋಡಿ, ಜನಿವಾರಕ್ಕೂ ಹಿಜಾಬಿಗೂ ಅದರದೇ ಆದಂತ ಸಂಬಂಧಗಳಿಲ್ಲ. ಈಗ ಏನ್ ಮಾಡಿದ್ದಾರೆ ಸ್ವಾಗತಿಸ್ತೀರಿ. ಎಲ್ಲ ಮಕ್ಕಳಿಗೆ ಓದುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ಓದುವಂಥ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು. ಸುಮ್ಗಿಲ್ ಕೂತ್ಕೊಂಡು ನೀಟ್ ಪರೀಕ್ಷೆ ಬರೆಯಕ್ಕೆ ಹೋದಂಥ ಮಕ್ಕಳಿಗೆ ಜನಿವಾರ ತೆಗೆದ್ರು, ಇದಾಯಿತು. ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ಜನಿವಾರ ಮತ್ತು ರುದ್ರಾಕ್ಷ ಹಾಕುವುದು ಒಳಗೆ, ಜನಿವಾರ ಮತ್ತು ರುದ್ರಾಕ್ಷ ಹೊರಗಡೆ ಹಾಕೋದಲ್ಲ. ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಯೂನಿಫಾರ್ಮ್, ಅದು ಒಳಗೆ ಇರುವಂಥದ್ದು. ಜನಿವಾರ ಮತ್ತು ರುದ್ರಾಕ್ಷವನ್ನು ಇವರು ಹಿಜಾಬ್ನೊಂದಿಗೆ ತುಲನೆ ಮಾಡುವಂಥ ಪ್ರಯತ್ನ ಏನು ಸರ್ಕಾರ ಮಾಡ್ತಾ ಇದೆ, ಅದೇ ದೊಡ್ಡ ಷಡ್ಯಂತ್ರ. ನೀವು ನಾಳೆ ಹಿಜಾಬನ್ನು ಹಾಕಲಿಕ್ಕೆ ಪರ್ಮಿಷನ್ನ ಕೊಟ್ಟರೆ, ನಾಳೆ ಮಕ್ಕಳು, ಹಿಂದೂ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಕೇಸರಿ ಶಾಲನ್ನು ಧರಿಸ್ಕೊಂಡು ಶಾಲೆ ಕಾಲೇಜಿಗೆ ಬರ್ತಾರೆ. ಸರ್ಕಾರ ಸಂಘರ್ಷ ಮಾಡಲಿಕ್ಕೆ ಬೇಕಂತಲೇ ಈ ರೀತಿಯ ಕಾನೂನನ್ನು ತಂದು ಅವಕಾಶ ಮಾಡಿಕೊಡ್ತದೆ. ನೀವು ಹಿಜಾಬನ್ನು, ಜನಿವಾರವನ್ನು, ರುದ್ರಾಕ್ಷವನ್ನು ನೀವು ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.